ಮತ್ತು ಮುಳಬಾಗಿಲು ಬೈಪಾಸ್ ರಸ್ತೆಯಲ್ಲಿನ ಚದುಮನಹಳ್ಳಿ ಗೇಟ್ ಬಳಿ ಸರವಣ ಭವನ್ ಸಸ್ಯಾಹಾರಿ ಹೋಟೆಲ್ ಭಾನುವಾರದಂದು ಜೀವನ್ ಕುಮಾರ್ ಮತ್ತು ಚಲಪತಿ ಮಾಲೀಕತ್ವದಲ್ಲಿ ಉದ್ಘಾಟನೆಯಾಯಿತು. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಹಲವಾರು ಗಣ್ಯ ವ್ಯಕ್ತಿಗಳು ಆಗಮಿಸಿ ಶುಭ ಕೋರಿದರು. ಮಾಲೀಕರ ಹೋಟೆಲ್ ಶ್ರೀ ಸರವಣ ಭವನ, ಬ್ಯಾಂಗ್ಳೂರು ತಿರುಪತಿ ಹೈವೇ ನಿಯರ್ ಚದುಮನಹಳ್ಳಿ ಗೇಟು NH75. ಇಲ್ಲಿ ಇವತ್ತು ಹೋಟೆಲ್ ಶ್ರೀ ಸರವಣ ಭವನ ಹೊಸದಾಗಿ ಶುಭಾರಂಭ ಮಾಡಿದ್ದೇವೆ. ನಮ್ಮಲ್ಲಿ ಅಥೆಂಟಿಕ್ ಸೌತ್ ಇಂಡಿಯನ್ಗೆ ತುಂಬ ಪ್ರಿಫರೆನ್ಸ್ ಕೊಟ್ಟು ಬ್ರೇಕ್ಫಾಸ್ಟಲ್ಲಿ ತುಂಬ ವೆರೈಟೀಸ್ ಆಫ್ ಸೌತ್ ಇಂಡಿಯನ್ ಡಿಶಸ್ ಸಿಗ್ತದೆ. ಇಡ್ಲಿಯಲ್ಲಿ ತುಂಬ ವೆರೈಟೀಸ್ ಇದೆ. ನಮ್ಮ ಮಿನಿ ಇಡ್ಲಿಯಲ್ಲಿ ರೈಸಲ್ಲಿ ಟಾಸ್ ರೈಸಸ್ಸು ತುಂಬ ವೆರೈಟೀಸ್ ಆಫ್ ಟಾಸ್ ರೈಸಸ್ ಕೊಡ್ತಾಯಿದ್ದೀವಿ. ಮುಳುಬಾಗಿಲು ದೋಸೆಯಲ್ಲಿ ತುಂಬ ವೆರೈಟೀಸ್ ಆಫ್ ಮುಳುಬಾಗಿಲು ದೋಸೆ ಕೊಡ್ತಾಯಿದ್ದೀವಿ. ಆ ಮುಳುಬಾಗಿಲಿಗೆ ಹೋದರೆ ಬರೀ ಗೀ ಪುಡಿ ಮಸಾಲೆ, ಗೀ ಪ್ಲೈನ್ ಈ ಥರ ತಿನ್ಬೋದಾರೆ. ನಮ್ಮ ಹೋಟ್ಲಿಗೆ ಬಂದರೆ ಸುಮಾರು ಒಂದು 15-20 ವೆರೈಟಿ ಮುಳುಬಾಗಿಲು ದೋಸೆ ತಿನ್ಬೋದು. ಮುಳುಬಾಗಿಲು ಮಸಾಲ, ಮುಳುಬಾಗಿಲು ಚೀಸ್ ಮಸಾಲ, ಮುಳುಬಾಗಿಲು ಗೀ ಪ್ಲೈನ್, ಈ ಥರ ತುಂಬ ವೆರೈಟೀಸ್ ಆಫ್ ಮುಳುಬಾಗಿಲು ದೋಸೆ ಸಿಗ್ತದೆ ನಮ್ಮಲ್ಲಿ. ಬೆಳಿಗ್ಗೆ 6 ಗಂಟೆಗೆ ರೆಸ್ಟೋರೆಂಟ್ ಓಪನ್ ಆಗೋದು. 6 ಗಂಟೆಗೆ ಎಲ್ಲ ನಮ್ಮ ಬ್ರೇಕ್ಫಾಸ್ಟ್ ಅವೈಲೇಬಲ್ ಇರುತ್ತೆ. ನಮ್ಮಲ್ಲಿ ಸ್ಪೆಷಲ್ ನಮ್ಮ ಇದರಲ್ಲಿ ಕಾಫಿ ಅನ್ನೋದು ತುಂಬ ಫ್ಲೇವರ್ಫುಲ್ ಆಗಿರುತ್ತೆ ನಮ್ಮ ರೆಸ್ಟೋರೆಂಟಲ್ಲಿ. ಕಾಫಿಯಿಂದ ಹಿಡಿದು ಬ್ರೇಕ್ಫಾಸ್ಟ್, ಎನಿ ಬ್ರೇಕ್ಫಾಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಒಳ್ಳೆ ಕ್ವಾಲಿಟಿ ಫುಡ್ ನಾವು ರೆಡಿ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ಕೋಲಾರ ಜನತೆಗೆ ಹೈವೇಲಿ ಹೋಗೋ ಜನ ಕಸ್ಟಮರ್ಸ್ ಬಂದು ಸರವಣ ಭವನ್ಗೆ ಒಂದ್ಸರಿ ವಿಸಿಟ್ ಮಾಡಿ ನಮ್ಮನ್ನು ಹರಿಸಿ ಆಶೀರ್ವದಿಸಿ ಒಂದ್ಸರಿ ಟೇಸ್ಟ್ ಮಾಡಿ ನಿಮ್ಮ ರಿವ್ಯೂನ ಕೊಟ್ಟರೆ ಆ ರಿವ್ಯೂಗೆ ನಾವು ಭದ್ರಾಗಿರ್ತೀವಿ. ಅದನ್ನು ಏನಾದರೂ ಒಳ್ಳೇದಿದ್ರೂ ಕೊಡಿ, ಕೆಟ್ಟದಿದ್ರೂ ಕೊಡಿ. ದಯವಿಟ್ಟು ಆ ಒಳ್ಳೇದಿದ್ರನ್ನ ಅಕ್ಸೆಪ್ಟ್ ಮಾಡ್ತೀವಿ, ಕೆಟ್ಟದಿದ್ರನ್ನ ಅಕ್ಸೆಪ್ಟ್ ಮಾಡ್ತೀವಿ. ನಿಮ್ಗೆ ಏನು ನಿಮ್ಮ ಅನುಭವನ ನಮ್ಮ ಹತ್ರ ಹಂಚ್ಕೊಳ್ಳಿ ದಯವಿಟ್ಟು. ಇಲ್ಲ ಪಾರ್ಕಿಂಗ್ ಅನ್ನೋದೊಂದು ಪಾರ್ಕಿಂಗ್ ವ್ಯವಸ್ಥೆಗೆ ಬಂದರೆ ನಮ್ಮಲ್ಲಿ ನಿಯರ್ ಬೈ 100 ಕಾರ್ಸ್ ಪಾರ್ಕಿಂಗ್ ಇದೆ. 100 ಕಾರ್ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಹೋಟ್ಲ್ ಮುಂದೆ ಒಂದು 40 ಮಾಡ್ಬೋದು. ಹೋಟ್ಲ್ ಪಕ್ಕದಲ್ಲಿ ಒಂದು 70-80 ಕಾರ್ ಪಾರ್ಕ್ ಮಾಡೋಷ್ಟು, 100 ಕಾರ್ ಪಾರ್ಕ್ ಮಾಡೋಷ್ಟು ಪಾರ್ಕಿಂಗ್ ಜಾಗ ಇದೆ. ಪ್ಲಸ್ ಮುಳುಬಾಗಿಲು ದೋಸೆ ಲೈವ್ ಕಿಚನ್ ಆಚೆನೇ ಕೊಟ್ಟಿದ್ದೀವಿ. ಈಗ ಮುಳುಬಾಗಿಲು ದೋಸೆ ಆಚೆನೇ ಲೈವ್ ಕಿಚನ್ ಮಾಡಿದ್ದೀವಿ. ಇದು ವಾಶ್ರೂಮ್ಸ್ ಅಷ್ಟೇ ತುಂಬ ಹೈಜೀನ್ ವಾಶ್ರೂಮ್ನ ನಾವೀಗ ಪ್ರೊಡ್ಯೂಸ್ ಮಾಡಿದ್ದೀವಿ ಕಸ್ಟಮರ್ಗೆ. ಒಂದು ಚಿಲ್ಲಾಗೋದಕ್ಕೆ ಒಳ್ಳೆ ಫೈನ್ ಡೈನ್ ರೆಸ್ಟೋರೆಂಟ್ ಇದೆ. ಒಳ್ಳೆ ಏರ್ ಕಂಡೀಷನ್ ರೆಸ್ಟೋರೆಂಟು, ಒಳ್ಳೆ ಅಥೆಂಟಿಕ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಆಗಿ ಒಳ್ಳೆ ಸೌತ್ ಇಂಡಿಯನ್ ಅಂದರೆ ಬರೀ ಸೌತ್ ಇಂಡಿಯನ್ ಒಂದೇ ಅಲ್ಲ, ಸೌತ್ ಇಂಡಿಯನ್ ತುಂಬ ವೆರೈಟಿ ಸಿಗುತ್ತೆ. ಆದರೆ ಇಂಡಿಯನು, ಚೈನೀಸು, ತಂದೂರಿ, ಕಾಂಟಿನೆಂಟಲ್, ದೋಸೆ ವೆರೈಟಿ ಅಂದರೆ ಯಾವುದು ನಮ್ಮ ಹೋಟ್ಲಿಗೆ ಒಂದು ರೆಸ್ಟೋರೆಂಟ್ ವಿಸಿಟ್ ಮಾಡಿದ್ರೆ ವೆಜ್ ರೆಸ್ಟೋರೆಂಟಲ್ಲಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಗೊತ್ತಿಲ್ಲ. ನಮ್ಮ ಹೋಟ್ಲಲ್ಲಿ ಎಲ್ಲ ಥರ ವೆರೈಟಿ ಸಿಗ್ತದೆ. ಸೌತಲ್ಲಿ ತುಂಬ ವೆರೈಟಿ ಸಿಗುತ್ತೆ. ಇಂಡಿಯನು, ಚೈನೀಸು, ತಂದೂರಿ, ಕಾಂಟಿನೆಂಟಲ್ ಕಾಮನಾಗಿ ಎಲ್ಲ ಕಡೆ ಏನು ಸಿಗುತ್ತೆ. ಅದರಲ್ಲೂ ವೆರೈಟೀಸ್ ಆಫ್ ಫುಡ್ ಸರ್ವ್ ಮಾಡ್ತೀವಿ. ಟೈಮಿಂಗ್ ಸರ್ ಮಾರ್ನಿಂಗ್ ಸಂಜೆ ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ರಾತ್ರಿ 11 ಗಂಟೆಗೆ ಕ್ಲೋಸ್ ಆಗ್ತದೆ. 365 ಡೇಸ್ ಕ್ಲೋಸ್ ಅನ್ನೋದು ನಮ್ಮ ರೆಸ್ಟೋರೆಂಟ್ ವೀಕ್ಲಿ ಎನಿ ಟೈಮ್ ಇರುತ್ತೆ. 365 ಡೇಸ್ ವರ್ಷ ಪೂರ್ತಿ ಒಂದೇ ಸಲ ಕ್ಲೋಸ್ ಆಗ್ತದೆ. ಮತ್ತೆ ರೆಗ್ಯುಲರ್ ಓಪನ್ ಇರುತ್ತೆ. ಬನ್ನಿ, ಹರ್ಷ ಆಶೀರ್ವದಿಸಿ. ಓಕೆ.